ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ. ಈಗಾಗಲೇ ನಮ್ಮ ಮನವಿಯನ್ನ ವರಿಷ್ಠರಿಗೆ ತಿಳಿಸಿದ್ದೇವೆ. ರಾಜ್ಯದ ಜನರ ಭಾಗವಾಗಿ ಡಿಕೆಶಿಗೆ ಅವಕಾಶ ಕೊಡಿ ಅಂತ ಕೇಳಿದ್ದೇವೆ. ನಮ್ಮಲ್ಲಿ ಸಂಖ್ಯಾಬಲದ ವಿಚಾರ ಬರಲ್ಲ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಕೊನೆಗೆ ಇದೊಂದು ಮಾತು ಹೇಳ್ಬಿಡೋದು, ಹೇಳೋದೆಲ್ಲ ಹೇಳ್ಬಿಟ್ಟು ಕೊನೆಗೆ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ, ಕೊಡಬೇಕು ಬಿಟ್ಕೊಡ್ಬೇಕು ಅಂತೆಲ್ಲ ಅಂದ್ಬಿಡೋದು. ಆಮೇಲೆ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂದ್ಬಿಡೋದು. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಇದೊಂಥರ ಹೆಂಗೆ ಅಂದರೆ ಸೇಫರ್ ಸೈಡ್. ಎಲ್ಲ ಹೇಳ್ಬಿಟ್ಟು ಕೊನೆಗೆ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ನಾವು ಹೇಳಿದ್ದೀವಲ್ಲ ಅಂತ ಒಂದು ಸರ್ತಿ ಇದು ಎಲ್ಲರೂ ಬಳಸ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಿರೋದು ಇದೇ ರೀತಿಯಲ್ಲಿ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ಸದಸ್ಯರಾದಂತಹ ಐವಾನ್ ಡಿಸೋಜ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಅರವಿಂದ್, ಏನ್ ಸಮಾಚಾರ? ನೀವ್ ಹೇಳ್ಬೇಕು ಸರ್ ಸಮಾಚಾರ, ನಮ್ಮನ್ನು ಕೇಳ್ತಿರಲ್ಲ. ನಡೀತಿರೋದಲ್ಲ ನಿಮ್ಮ ಪಕ್ಷದಲ್ಲಿ. ನಾವು ಅಧಿವೇಶನದಲ್ಲಿದ್ದೇವೆ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ ಉತ್ತರ ಕರ್ನಾಟಕದ ಚರ್ಚೆ ಚೆನ್ನಾಗಾಗ್ಲಿ ಅಂತಾನೆ ನಮ್ಮ ಆಶಯ. ಸರಿ, ಈಗ ಡೇಟೇ ಫಿಕ್ಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು. ಜನವರಿ 6ನೇ ತಾರೀಕು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರೋದು. ಈ ಅರವಿಂದ್, ನಿಮ್ಗೆ ಒಂದು ಗೊತ್ತಿದೆ, ತಾವು ಚೆನ್ನಾಗಿ ನೋಡಿದಿರಿ, ತಮ್ಮ ಮೀಡಿಯಾದಲ್ಲಿ ತೋರಿಸಿದಿರಿ. ಯಾವ ಕಾರಣಕ್ಕೂ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ ಅಂತ ಇಬ್ರು ಹೇಳಿದ್ದಾರೆ. ನಾವು ಕೂಡ ಶಾಸಕರಿದ್ದೇವೆ, ನಮ್ಗೆ ಯಾವ ಇನ್ಫಾರ್ಮೇಶನ್ ಇದುವರೆಗೆ 6 ತಾರೀಕಿಗೆ ಜನವರಿ ಆಗ್ತಾರೋ ಡಿಸೆಂಬರ್ 25ಕ್ಕೆ ಆಗ್ತದೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವವರೆಗೆ ಇದು ಎಲ್ಲದಕ್ಕೂ ಯಾವುದಕ್ಕೂ ಬೆಲೆ ಇಲ್ಲ. ಯಾರು ಏನು ಹೇಳಿದ್ರು ಹೈಕಮಾಂಡ್ ಈಸ್ ಎ ಫೈನಲ್ ಡಿಸಿಷನ್. ಅಂದ್ರೆ ಹೈಕಮಾಂಡ್ ಇಂದ ಆತರ ಸೂಚನೆ ಏನು ಬಂದಿಲ್ವಾ ಸರ್? ಏನು ಇಲ್ಲ ಇಲ್ಲ. ಹೈಕಮಾಂಡ್ ಏನಿದ್ರು ಅವ್ರು ಇಬ್ಬರನ್ನು ಕೂತ್ಕೊಳಿಸಿ ತೀರ್ಮಾನ ತಗೊಳ್ಬೇಕು. ಏನು ತೀರ್ಮಾನ ಇದ್ದರು ಮತ್ತೆ ಸಂಸದೀಯ ಏನು ಲೆಜಿಸ್ಲೇಚರ್ ಪಾರ್ಟಿ ಕಮಿಟಿ ಮೀಟಿಂಗ್ ಹಾಗೆ ಅದರಲ್ಲಿ ನಾಯಕರನ್ನ ಆಯ್ಕೆ ಮಾಡಬೇಕು. ಹೌದು, ಇದು ನಮ್ಮ ಪದ್ಧತಿ. ಹಾಗಾಗಿ ಐ ಡೋಂಟ್ ಥಿಂಕ್ ಯಾವುದೂ ಒಂದು ಎಲ್ಲವನ್ನೂ ಅಥವಾ ಅವರವರಿಗೆ ಬೇಕಾದಾಗ ಹೇಳಿರ್ಬೋದೇ ಅಂತ ಹೇಳ್ಬೋದೇ ಹೊರತು ಯಾವುದೇ ಇಂಥ ತೀರ್ಮಾನಗಳು ಆಗಿಲ್ಲ. ಅಲ್ಲ, ನನಗೆ ಆಶ್ಚರ್ಯ ಆಗೋದು ಸರ್, ಸಿಎಂ ಡಿ ಸಿಎಂಗೆ ಇನ್ನೂ ಏನು ಕ್ಲಾರಿಟಿ ಇಲ್ಲ. ಹೌದು, ಹಾಗಿರ್ಬೇಕಾದ್ರೆ ಶಾಸಕರು ಡೇಟೇ ಫಿಕ್ಸ್ ಮಾಡ್ತಾರಲ್ಲ ಸರ್? ಇದು ಅವರವರಿಗೆ ಏನೇನು ಅನಿಸ್ತದೆ ಅವರು ಹೇಳಿರ್ಬೋದು. ಬಟ್ ನಾನು ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾನು ಇಷ್ಟನ್ನೇ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಸೆಟ್ ಏನು ತೀರ್ಮಾನ ತೆಗೆದುಕೊಳ್ಳೋದಿದ್ರು ಹೈಕಮಾಂಡ್ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತೇವೆ, ನೀವು ಯಾರು ಮಾತಾಡ್ಲಿಕ್ಕೆ ಕೂಡುದು. ಮತ್ತು ಇಬ್ರು ಲೀಡರ್ಸ್ಗಳು, ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅವರಿಬ್ರು ಏನ್ ಹೇಳಿದ್ದಾರೆ ಅಂದ್ರೆ ಹೈಕಮಾಂಡ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧ ಅಂತ ಹೇಳುವ ಮಾತನ್ನ ಹೇಳಿದ್ದಾರೆ. ಆಗಿರುವಾಗ ಅದೇ ನಮಗೆ ಫೈನಲ್ ವರ್ಡ್ ಹೊರತು ಅದಕ್ಕಿಂತ ಮೇಲೆ ಯಾರು ಏನು ಹೇಳಿದ್ರು ಕೂಡ ಅದು ಸರಿಯಾದ ಕ್ರಮ ಅಲ್ಲ ಅವರು ಅಂತ ಹೇಳುದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈಗ ಒಂದೇನಂದ್ರೆ ಏನೇ ಫೈನಲ್ ಆಗ್ಬೇಕು ಅಂದ್ರೂ ಇಬ್ಬರನ್ನೂ ಕೂರ್ಸೇ ಮಾತಾಡಬೇಕು ಅಲ್ವಾ ಸರ್? ಸರಿ ಇದೆ, ಅದು ಸಿಎಂ ಡಿಸಿಎಂ ಇಬ್ಬರನ್ನೂ ಕೂರ್ಸ್ ಮಾತಾಡಬೇಕು. ಇನ್ನೂ ಆ ಹಂತಕ್ಕೆ ಬಂದೇ ಇಲ್ಲ ಮಾತುಕತೆ. ಇಲ್ಲ, ಮತ್ತೆ ಬೇರೆಯವರೆಲ್ಲ ಡೇಟ್ ಫಿಕ್ಸ್ ಮಾಡ್ತಾರಲ್ಲ, ಇವ್ರ ಉದ್ದೇಶ ಏನು? ಶಾಸಕರದ್ದು ಪಕ್ಷದೊಳಗೆ ಯಾಕೆ ಗೊಂದಲ ಉಂಟು ಮಾಡಬೇಕು ಅಂತ? ಇದು ನನಗೆ ತಿಳಿದ ಮಟ್ಟಿಗೆ ಇದೊಂದು ಅವರವರ ಭಾವನೆಗಳು, ಅವರವರಲ್ಲಿ ನಾಯಕತ್ವವನ್ನ ಹೇಳಲಿಕ್ಕೆ ಹೇಳಿರ್ಬೋದು ಅವರ ಬೆಂಬಲಿಗರಾಗಿ. ಬಟ್ ಇದು ಸರಿಯಲ್ಲ ಮತ್ತು ಚರ್ಚೆಯ ವಿಷಯ ಕೂಡ ಅಲ್ಲ ಅಂತ ನನ್ನ ಒಂದು ನಂಬಿಕೆ. ಮತ್ತು ಯಾಕೆಂದ್ರೆ ಇದು ಕ್ಲಾರಿಟಿ ಇದೆ, ಹೈಕಮಾಂಡ್ ಅವರು ತನ್ನ ತೀರ್ಮಾನವನ್ನ ಹೇಳುವವರೆಗೆ ಯಾರು ಮಾತಾಡಿ ಕೂಡ್ದು. ಮತ್ತು ಇದು ಈಗ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಅಧಿವೇಶನ ನಡೀತಾ ಇದೆ, ಅಲ್ಲಿ ಇಂಥ ವಿಚಾರಗಳು ಬಂದ್ರೆ ಮತ್ತೆ ಪುನಃ ಗೊಂದಲಕ್ಕೆ ಒಂದು ಕಾರಣ ಆಗ್ತದೆ ಅಂತ ಹೇಳುದನ್ನ ಅವ್ರು ಹೇಳಿದ್ದಾರೆ. ಹೌದು, ಕರೆಕ್ಟ್, ರೈಟ್. ಥ್ಯಾಂಕ್ ಯು ಐವಾನ್ ಡಿಸೋಜ್ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅವ್ರು ಹೇಳೋ ಪ್ರಕಾರ ಇನ್ನೂ ಏನೂ ಮಾತುಕತೆ ಆಗಿಲ್ಲ. ಸಿಎಂ ಡಿ ಸಿಎಂನ ಹೈಕಮಾಂಡ್ ನಾಯಕರು ಕೂರಿಸ್ಕೊಂಡು ಎಲ್ಲಿ ಮಾತಾಡಿದ್ದಾರೆ? ಅವರಿಬ್ಬರು ಸನ್ನಿಧಾನದಲ್ಲೇ ಮಾತಾಡಬೇಕಲ್ಲ, ಅವರಿಬ್ಬರು ಸಮ್ಮುಖದಲ್ಲೇ ಮಾತಾಡಬೇಕಲ್ಲ. ಇವರೆಲ್ಲ ಯಾಕೆ ಅಂತಂದರೆ ತಮ್ಮ ಏನೇನೋ ಇರುತ್ತೆ ಅವರವರ ಪರ್ಸ್ನಲ್ ಅಜೆಂಡಾಗಳು. ಹಾಗಾಗಿ ಹೈಕಮಾಂಡ್ನಿಂದ ಯಾವ ಸೂಚನೆಯೂ ಬಂದಿಲ್ಲ. 6ನೇ ತಾರೀಕು ಅಂತ ಯಾರೂ ಹೇಳಿಲ್ಲ. ಆಮೇಲೆ ಈ ಥರ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದೇ ಆದರೆ ದೊಡ್ಡ ಮಟ್ಟದ ಬೆಳವಣಿಗೆ, ಹೈಕಮಾಂಡ್ನವರು ಅದನ್ನು ಕರೆಕ್ಟ್ ಡೈರೆಕ್ಷನ್ಸ್ ಕೊಡ್ತಾರೆ, ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ.